ಒಳ್ಳೆಯದು. ಎಷ್ಟು ನಾಲ್ಕು ತಹಸೀಲ್ದಾರ್ನಲ್ಲೇ ಕೊಡೋದು. VM ತಹಸೀಲ್ದಾರನ್ನು ಕರೆಸಿದ್ದೀವಿ, ಬಡಬಾರ VAನ್ನು ಕರೆಸಿದ್ದೀವಿ, DT ಅನ್ನು ಕರೆಸಿದ್ದೀವಿ, AC ಅವರು ಇದ್ದು DC ಅವರ ಹತ್ರ ಮಾತಾಡಿ ಒಂದು ಹಂತಕ್ಕೆ ನಾವು ಒಂದು ಬಂದಿದ್ದೀವಿ, ಒಂದು ಸ್ಪಂದನೆ ಕೊಡಿದ್ದೀವಿ. ಇದು ನನ್ನ ವಿಧಾನಸಭಾ ಕ್ಷೇತ್ರ ಅನ್ನೋ ನನ್ನ ಹೇಳಿದ್ದೀನಿ, ವಿಧಾನಸಭಾ ಕ್ಷೇತ್ರ. ಆದರೆ ನೀವು ಇಲ್ಲಿ ಬಂದು ಒಬ್ಬ ಪ್ರಜೆಗಳಿಗೆ ಯಾರಿಗಾದರೂ ಸಾಮಾನ್ಯ ಜನರಿಗೆ ಬಡವರಿಗೆ ನ್ಯಾಯ ಕೊಡೋದು ನಮ್ಮ ಧರ್ಮ. ಏನು ಯಜಮಾನ್ರೆ ಕೇಳ್ತಾ ಇದ್ದಾರೆ ಹೇಳೋದು? ಈಗ ನಿಮಗೆ 94C ಅಲ್ಲಿ ರಾಧಮ್ಮ ನೀವಲ್ಲ, ನಿಮ್ಮ ಹೆಸರಿಗೆ 94C ಅಲ್ಲಿ 8 ಸೆನ್ಸ್ 9 ಸೆನ್ಸ್ ಜಾಗ ಇದೆ. ಅದನ್ನು ನೀವು ಒಂದು ಅರ್ಜಿಗೆ ಸೈನ್ ಮಾಡಬೇಕು. ಅದನ್ನು ನಿಮಗೆ ಮಾಡಿಕೊಡುವ ಕೆಲಸವನ್ನು ಮಾಡ್ತೀವಿ. ಆ ನಂತರ ನಿಮಗೆ ಮನೆ ಕಟ್ಟಲಿಕ್ಕೆ ಸರ್ಕಾರದಿಂದ ರಾಜೀವ್ ಗಾಂಧಿಯಿಂದ ಬರುವಂಥ 2 ಲಕ್ಷ ರೂಪಾಯಿ ನಿರ್ಮಾಣ ಮಾಡೋದು. ಅದು 2-3 ತಿಂಗಳು ಆಗ್ತದೆ. ನಾಳೆನೇ ಅದು ಮಂಜೂರಾಗಿ 1 ವರ್ಷ ಒಮ್ಮೆಲೆ ಬರೋದಿಲ್ಲ. ನಿಮಗೆ ಸ್ಟೇಜ್ ಫೌಂಡೇಶನ್ಗೆ ಒಂದು ಫಸ್ಟ್ ದಾಖಲೆ ನಿಮ್ಮ ಹೆಸರಲ್ಲಿ ಮಾಡಿಕೊಡ್ತೇವೆ. 9 ಸೆನ್ಸ್ 8 ಸೆನ್ಸ್ 9 ಸೆನ್ಸ್ ಅದೇ ಜಾಗ ಅದೇ ಅದರಲ್ಲಿ 8 ಇದ್ರೆ 8, 5 ಇದ್ರೆ 5, 6 8 ಇದೆ. 9ರಿಂದ ಜಾಸ್ತಿ ಕೊಡೋಕ್ಕೆ ಆಗುತ್ತೆ. ಬರ್ಬೋದಲ್ಲಿ 9 ಮಾತ್ರ. ಅದಕ್ಕೆ 10 ದಿವಸ ಬೇಕು. ನೀವು ಇವತ್ತೊಂದು ಅರ್ಜಿ ಮಾಡಿ AC ಕೊಡಬೇಕು. ಆನಂತರ ಅದು ಮರುಪರಿಶೀಲನೆಗೆ ಅರ್ಜಿ ಹಾಕಿ ಅದನ್ನು ತಂದು 1 ವಾರ ಟೈಮ್ ಹೇಳಿದ್ರು. 10 ದಿವಸ ನಮಗೆ ಬೇಕು. ಆ ಕಡೆ ಈ ಕಡೆ ಮತ್ತು ನೀವು ಪುನಃ ಅದನ್ನು ನಮ್ಮ ಹತ್ರ ನೀವು ಹೇಳಿದ್ದಾರೆ ಅಂತ ಹೇಳುವ 10 ದಿವಸದಲ್ಲಿ ನಿಮಗೆ ಅದನ್ನು ಮಾಡಿಕೊಡುವ ಕೆಲಸವನ್ನು ನಾವು ಮಾಡ್ತೀವಿ. ಆನಂತರ ಮನೆ ಕಟ್ಟಲಿಕ್ಕೆ 3-4 ತಿಂಗಳು 2 ಲಕ್ಷ ಬಂದರೆ ಫೌಂಡೇಶನ್ ಸ್ಟೇಜು ಎಲ್ಲ ಕಟ್ಟಲು ರೀತಿಗೆ ಬರ್ತದೆ. ಬೇಗ ಬೇಕಾದರೆ ನಿಮಗೆ ಬೇಕಾಗುವಂಥ ಇದನ್ನು ಕಟ್ಟಿಕೊಂಡು ಸ್ಟೇಜ್ ಕಟ್ಕೊಂಡು ಬರ್ಬೋದು. ನಿಮ್ಮಲ್ಲಿ ಅಲ್ಲಿ ಸುಳ್ಯದಲ್ಲಿ ಅವರಿಗೆ ಮನೆ ಕಟ್ಟಲಿಕ್ಕೆ ಆ ಜಾಗ ಅವರಿಗೆ ಅನುದಾನ ಅಲ್ಲಿಂದ ಬಂದಿಲ್ಲ ಅಂತಂದರೆ ನಾನು ಮಿನಿಸ್ಟರ್ ಹತ್ರ ಮಾತಾಡಿ, ಜಮೀರ್ ಅವ್ರ ಹತ್ರ ಮಾತಾಡಿ, ವಸತಿ ಸಚಿವರ ಹತ್ರ ಮಾತಾಡಿ ಸ್ಪೆಷಲ್ ಕೇಸಲ್ಲಿ ನಿಮಗೆ ಒಂದು ಮನೆ ಕೊಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಇದಕ್ಕೆ ನೀವು ಒಪ್ಪಬೇಕು. ಇದಕ್ಕಿಂತ ಹೆಚ್ಚು ನಾನು ಮಾಡಲಿಕ್ಕೆ ಏನೂ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮ ಜಾಗ ನಿಮ್ಮ ಹೆಸರಿಗೆ ಆಗ್ತದೆ. ಮನೆ ಕಟ್ಟಲಿಕ್ಕೆ 2 ಲಕ್ಷ ರೂಪಾಯಿ ಅಂದಾಜು ದುಡ್ಡು ಬರ್ತದೆ. ಅದಕ್ಕೆ ನೀವು ಒಪ್ಪಿ ಇದನ್ನು ಸರಿ ಅಂತ ಹೇಳಿದರೆ ನಿಮ್ಮ ಅಧಿಕಾರಿಗಳನ್ನು ಕರೆದು ಕೂಡ ನಿಮಗೆ ಭರವಸೆಯನ್ನು ಕೊಡುವಂಥ ಕೆಲಸವನ್ನು AC ತಹಸೀಲ್ದಾರ್ ಭರವಸೆಯನ್ನು ಕೊಡುವ ಕೆಲಸ ಮಾಡ್ತೀನಿ. ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ. ಆಮೇಲೆ ಆಗ್ತದೆ. ಈಗ 500 ಜನ ಅಲ್ಲಿ ಕಾಯ್ತಾರೆ, ಅಲ್ಲಿ ಬೇಗ ಹೋಗಬೇಕು. ಒಂದು ಬೊಂಡಕ್ಕೆ ಹೋಗಪ್ಪ, ಏನಾದರೂ ಕುಡಿಲಿಕ್ಕೆ ಬೊಂಡ ಅನ್ಯಾಯ ಮಾಡಿದ್ದಾರೆ ಅವ್ರ ವಿರುದ್ಧ ಏನು ಕ್ರಮ? ಕರೆಂಟಿಂದು ಆರ್ಡ್ರ್ ಕೊಟ್ಟು ಹೇಳಿ ನಮ್ಮೊಂದು ಶೆಟ್ ಇದೆ ಅದಕ್ಕೊಂದು ಕರೆಂಟಿಂದು ನಾವೊಂದು ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಮಸಾಲೆ ಕಡೆ ಕರೆಂಟ್ ಬೇಕಲ್ಲ, ನಾಳೆನೇ ಕೊಡಲಿಕ್ಕೆ ಆಗೋದಿಲ್ಲ. 1 ದಿವಸ 2 ದಿವಸ ಇದೆ ಅವರಿಗೆ ಕರೆಂಟ್ ಎಲ್ಲ ಏನು ತಪ್ಪು ಮಾಡಿದ್ದಾರಲ್ಲ ಅವ್ರ ವಿರುದ್ಧ ನೋಡಿ. ಕೋರ್ಟ್ ಆದೇಶ ಪ್ರಕಾರ ಅವರು ಡೆಮಾಲಿಷ್ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅಂದರೆ ನಿಮಗೂ ಬೇರೆ ದಾಖಲೆಗಳಲ್ಲಿ ಇಲ್ಲ. ಈಗ ರಾಧಮ್ಮ ಇವರು, ಇನ್ನೊಬ್ಬರ ಹೆಸರು ರೇಣುಕಾ ಕೂಡ ಆ ಮನೆಯಲ್ಲಿದ್ದಾರೆ. ಈಗ ನೀವು ಇಲ್ಲ ಅಂತ ಹೇಳಿದ್ರು. ಯಾವತ್ತು ಅವರು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬರುವಾಗ ಮನೆ ಕಟ್ತಾ ಇರುವಾಗ ರೇಣುಕಾ ಬಂದಿದ್ರು. ಅದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ. ಇನಿಷಿಯಲ್ ರಿಪೋರ್ಟು ಪೊಲೀಸ್ ರಿಪೋರ್ಟಲ್ಲಿ ಅವರ ಹೆಸರಲ್ಲಿದೆ. ಆನಂತರ ನೀವು ಅಲ್ಲಿ ಆಧಾರ್ ಕಾರ್ಡ್, ನಿಮಗೂ ಏನು ದಾಖಲೆಗಳಿಲ್ಲ. ಆಧಾರ್ ಕಾರ್ಡು ವೋಟರ್ ಐಡಿ ಬಿಟ್ಟರೆ ನಿಮ್ಮ ಹತ್ರ ಯಾವ ದಾಖಲೆಗಳು ಆ ಜಾಗಕ್ಕೆ ಇಲ್ಲ. ಆದರೂ ನೀವು ಬಡವರು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ನೀವು ಅಲ್ಲಿ ಮನೆ ಇದೆ ಅಂತ ನಾನು ಅಧಿಕಾರಿಗಳಿಗೆಲ್ಲ ಹೇಳಿ ಅದನ್ನು ಮಾಡಿಕೊಡಬೇಕು. ಇಲ್ಲ ಅಂತಾದರೆ ನಾನು ನಿಮ್ಮ ಜೊತೆ ಬಂದು ಸೈಕ್ ಕೊಡ್ತೇನೆ ಅಂತ ಅಂತ ಹೇಳಿದೆ. ನಾನು ಬರ್ತೇನೆ ನಿಮ್ಮ ಜೊತೆ. ತಹಸೀಲ್ದಾರ್ ಮನೆ ಮುಂದೆ, ಪುತ್ತೂರು AC ಕಚೇರಿಯಲ್ಲ, ತಹಸೀಲ್ದಾರ್ ಕಚೇರಿ ಮನೆ ಮುಂದೆ, ತಹಸೀಲ್ದಾರ್ ಕಚೇರಿ ನಾನು ಕೂಡ ಕೊಡ್ತೇನೆ. ಅದರಿಂದ ನಿಮಗೆ ಜಾಗ ನಿಮ್ಮ ಹೆಸರಿಗೆ ಮಾಡಿಕೊಡ್ತೇವೆ. ಮನೆ ಕಟ್ಟಲಿಕ್ಕೆ ನೀವು ಇನ್ನೂ ಕೂಡ ಹಾಗೆ ಆಗಬೇಕು, ಹೀಗೆ ಆಗಬೇಕು, ನಿಮ್ಮಂಥದ್ದೇ ಒಂದು ನೀವು ಕಂಡೀಷನ್ಗಳನ್ನು ಹಾಕಬಾರ್ದು. ತೊಂದರೆ ಆಗಿದೆ ನಿಮ್ಮಂದರೆ ನಿಮ್ಮ ಜಾಗ ನಿಮ್ಮ ಹೆಸರಿಗೆ ಆಗ್ತದೆ. ಅದನ್ನು ನೀವು ಮಾಡಿಕೊಂಡು ಒಳ್ಳೆಯ ಜೀವನವನ್ನು ಮಾಡಿ. ಓಕೆ, ಅದು 10-15 ಸೆಂಟ್ಸ್ ಇನ್ನೊಂದು
ಅಷ್ಟು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 9 ಸೆನ್ಸ್. ಫಿಕ್ಸಿಂಗ್ ಮಾಡಿದ್ದೀರಿ ಮ್ಯಾಕ್ಸಿಮಮ್ ಅರ್ಜಿಯಲ್ಲಿ ಆಗೋದು 9 ಸೆನ್ಸ್, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಮುಂದೆ ಬರುವಾಗ ನೀವು ಕೃಷಿ ಮಾಡಿದರೆ ಅದನ್ನು ಮಾಡ್ಕೊಳ್ಬೋದು, ನಿಮಗೆ ಬಿಟ್ಟರೆ. ಈಗ ನಿಮಗೆ ಕೊಟ್ಟಿರುವಂಥ ಅರ್ಜಿಯಲ್ಲಿ ನಿಮಗೆ ಸಿಗೋದು 9 ಸೆನ್ಸ್ ಸೀರಿಯಸ್ ಕಡಿಮೆ ಸಿಗೋದು. ಗೊತ್ತಾಯ್ತಾ? ಇದಕ್ಕೆ ಒಪ್ಪಿಗೆನಾ ನಿಮ್ಮದು? ಒಪ್ಪಿಗೆ ಯಜಮಾನ್ರೆ, ಒಪ್ಪಿಗೆ? ನೀವು ಇವಾಗ ನಾವು ಏನು ನೀವು ಮಗಲ್ಲ, ಒಪ್ಪಿಗೆ. ಇನ್ನೊಬ್ಬರು ನಿನ್ನ ಹತ್ರ ಅಲ್ಲ, ಒಪ್ಪಿಗೆ. ಸರಿ ಗೊತ್ತಲ್ಲ ಗ್ಯಾಸ್ ಅದು ಮುಗಿದ ಸೈಜ್ ಪ್ರತಿಪಣ್ಣ ಹಚ್ಚಿ ಎಮ್ಎಲ್ಎ ಅಶೋಕ್ ರೈ ಅವರಿಗೆ, ಎಮ್ಎಲ್ಎ ಅಶೋಕ್ ರೈ ಅವರಿಗೆ, ಎಮ್ಎಲ್ಎ ಅಶೋಕ್ ರೈ ಅವರಿಗೆ, ಬಡವರ ಬಂಧು ಎಮ್ಎಲ್ಎ ಅಶೋಕ್ ರೈ ಅವರಿಗೆ. ಎಸಿ ಮತ್ತೆ ತಹಸೀಲ್ದಾರ್ ಕರೀದೊಮ್ಮೆ. ಕಡಬ ತಹಸೀಲ್. ಜನ ನೋಡಿ, ನನ್ನನ್ನು ಕರ್ಕೊಂಡು ಬಂದದ್ರಿಂದ ಇವರು ಮಾಧ್ಯಮದವರು. ಸ್ವಲ್ಪ ಪ್ರತಿಭಟನೆ ಮೇಘ ಪಾಲೆತ್ತಾಡಿ ಅವರು ನಿನ್ನೆ ನನ್ನನ್ನು ಬಂದು ಇಲ್ಲಿಗೆ ಬಡವರು ಕೂತಿದ್ದಾರೆ, ಅವರಿಗೆ ನ್ಯಾಯ ಕೊಡುವಂಥ ಕೆಲಸ ನೀವು ಮಾಡಬೇಕು, ನಿಮ್ಮ ಕೈಯಲ್ಲಿ ಆಗ್ತದೆ ಅಂತ ಹೇಳಿದವರು ಮೇಘ ಪಾಲೆತ್ತಾಡಿ ಅವರು ಹೇಳಿ ಮಾಧ್ಯಮದವರು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅವರಿಗೊಂದು ಧನ್ಯವಾದ ಹೇಳಬೇಕು. ಗಿರೀಶಣ್ಣ ಮತ್ತು ಅವರು ನೋಡಿಕೊಳ್ತಾ ಇದ್ರು ಇಷ್ಟು ದಿವಸ ಕೂಡ. ಅವರಿಗೆ ಊಟ ಹೊತ್ತಿಗೆಲ್ಲ ಅವರು ಕೊಡ್ತಾ ಇದ್ರು. ವಿಚಾರಿಸ್ತಾ ಇದ್ರು ಅವರು ಡೈಲಿ ಇಲ್ಲೇ ಅವರನ್ನು ಅಬ್ಸರ್ವ್ ಮಾಡ್ತಾ ಇದ್ರು. ಹೊತ್ತಿಗೆ ಅವ್ರಿಗೆ ಏನು ಬೇಕು ಎಲ್ಲ ಕೇಳ್ತಾ ಇದ್ರು. ಅವ್ರಿಗೆ ಕೂರಿಸಿರಲ್ಲ ಬಂದ್ರ ಬಿಟ್ಟು ಅವ್ರ ಬಂದೇ ಇಲ್ಲ ಇನ್ನು ಕಡಬಾರು ಸುಳ್ಳಿಲ್ಲ ಧಿಕ್ಕಾರ. ನಿಮಗೇನಾದ್ರು ನನ್ನ ಹತ್ರ ಪ್ರಶ್ನೆಗಳಿದ್ರೆ ಕೇಳು. ಕಡಬ ತಾಲೂಕಿನ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕೌಕ್ರಾಡಿ ಎಂಬ